ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೆ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ವರ್ಷದ ಭವಿಷ್ಯವನ್ನ ನೋಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಗೂ ನೋಡೋಣ. ಮೊದಲನೆಯದಾಗಿ ಮೇಷರಾಶಿಯವರಿಗೆ ಈ ವರ್ಷದ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶನಿ ಗ್ರಹ 29ನೇ ತಾರೀಕು ಮಾರ್ಚ್ ತಿಂಗಳು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಲಿದೆ. ಅದು ನಿಮಗೆ 7.5 ಶನಿಯನ್ನ ಪ್ರಾರಂಭ ಮಾಡುತ್ತದೆ. 12ನೇ ಮನೆಯಲ್ಲಿ ಶನಿ ಬರುತ್ತದೆ. 12ನೇ ಮನೆಯಲ್ಲಿ ಶನಿ ಬಂದಾಗ ಏನಾಗುತ್ತದೆ? ನೀವು ವ್ಯವಹಾರ ಮಾಡ್ತಾ ಇದ್ದರೆ ನಿಮಗೆ ಖರ್ಚುಗಳು ಹೆಚ್ಚಾಗಿ ಇರುತ್ತದೆ. ನೀವು ಮನೆಯ ಯಜಮಾನರು ಆಗಿದ್ದರೆ ನಿಮಗೆ ಖರ್ಚುಗಳು ಹೆಚ್ಚಾಗಿರುತ್ತದೆ. ಮಕ್ಕಳಾಗಿದ್ದರೆ ಆರೋಗ್ಯದಿಂದ ಸಮಸ್ಯೆಗಳು ಉಂಟಾಗಿ ಅದರಿಂದ ಹಾಸ್ಪಿಟಲ್ ಖರ್ಚು ಅದು ಇದು ಖರ್ಚುಗಳು ಉಂಟಾಗುತ್ತದೆ. ಇನ್ನು ಸ್ಕೂಲ್ಗೆ ಹೋಗುವ ಮಕ್ಕಳಿಗಾದರೆ ಎಜುಕೇಷನ್ ಅಲ್ಲಿ ಖರ್ಚಾಗುತ್ತದೆ. ವಯಸ್ಸಾದವರಾಗಿದ್ದರೆ ಪ್ರಯಾಣದಿಂದ ಬೇರೆ ಊರಿಗೆ ಹೋಗುವುದರಿಂದ ಖರ್ಚಾಗುತ್ತದೆ. ಒಟ್ಟಿನಲ್ಲಿ 12ನೇ ಮನೆ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಹಾಸ್ಪಿಟಲ್ಲು ಹೊರ ಊರುಗಳು, ಹೊರ ದೇಶಗಳು ಅಂತ ಹೇಳ್ತೀವಿ. ಇದರಿಂದ ಖರ್ಚುಗಳು ಉಂಟಾಗಬಹುದು. ಗುರುಗ್ರಹ ನಿಮ್ಮ ರಾಶಿಗೆ, ಮೇಷರಾಶಿಗೆ 2ನೇ ಮನೆಯಿಂದ 3ನೇ ಮನೆಗೆ ಬರಲಿದೆ. 3ನೇ ಮನೆ ಅಷ್ಟೊಂದು ಅನುಕೂಲ ಇಲ್ಲ ಅಂದ್ರೂ ಕೂಡ ಅಲ್ಲಿಂದ ಗುರುಗ್ರಹ 7ನೇ ಮನೆ ಮತ್ತು 9ನೇ ಮನೆ, 11ನೇ ಮನೆ ಈ 3 ಸ್ಥಾನಗಳನ್ನ ನೋಡುತ್ತದೆ. 3 ಸ್ಥಾನಗಳನ್ನ ನೋಡುವುದರಿಂದ 7ನೇ ಮನೆಯನ್ನ ನೋಡುವುದರಿಂದ ವಿವಾಹ ಆಗದೇ ಇರೋರಿಗೆ ವಿವಾಹ ಭಾಗ್ಯ ಉಂಟಾಗುತ್ತದೆ. ವಿವಾಹ ಕೂಡಿ ಬರುತ್ತದೆ. ಇಲ್ಲಿ ಗುರುಬಲ ಇಲ್ಲ ಅಂತ ನೋಡಬಾರ್ದು. 7ನೇ ಮನೆಯನ್ನ ನೋಡಿದ್ರೆ 7ನೇ ಮನೆಯನ್ನ ಅಭಿವೃದ್ಧಿ ಮಾಡುತ್ತದೆ, ಡೆವಲಪ್ ಮಾಡುತ್ತದೆ. ಪಾರ್ಟ್ನರ್ಗಳಿಂದ ನಿಮಗೆ ಅನುಕೂಲ ಉಂಟಾಗುತ್ತದೆ. 9ನೇ ಮನೆಯನ್ನು ನೋಡುವುದರಿಂದ ನೀವು ದೇವಸ್ಥಾನ ಪೂಜೆ ಪುನಸ್ಕಾರಗಳನ್ನ ಹೆಚ್ಚಾಗಿ ಮಾಡುತ್ತೀರಾ ಮತ್ತು ಪ್ರವಾಸಗಳನ್ನ ಹೆಚ್ಚಾಗಿ ಮಾಡುತ್ತೀರಾ. ಆಧ್ಯಾತ್ಮಿಕದಲ್ಲಿ ಹೆಚ್ಚು ಒಲವು ಉಂಟಾಗುತ್ತದೆ. ತಂದೆಯಿಂದ ನಿಮಗೆ ಅನುಕೂಲಗಳು ಉಂಟಾಗುತ್ತದೆ. ಗುರುಗಳಿಂದಲೂ ನಿಮಗೆ ಹೆಚ್ಚು ಅನುಕೂಲಗಳು ಉಂಟಾಗುತ್ತದೆ. ಗುರುಗಳು ನಿಮಗೆ ಹೆಚ್ಚಾಗಿ ಮಾರ್ಗದರ್ಶನವನ್ನು ನೀಡುತ್ತಾರೆ. ಗುರುಗಳ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಇನ್ನು 11ನೇ ಮನೆಯನ್ನ ಗುರುಗ್ರಹ ನೋಡುತ್ತದೆ. 11ನೇ ಮನೆಯನ್ನ ಗುರು ನೋಡುವುದರಿಂದ ಲಾಭಗಳು ಹೆಚ್ಚಾಗಿ ಇರುತ್ತದೆ. ನೀವು ಮಾಡುವ ಯಾವುದೇ ಕೆಲಸ ಕಾರ್ಯದಲ್ಲಿ ಲಾಭಗಳು ಹೆಚ್ಚಾಗಿ ಉಂಟಾಗುತ್ತದೆ. ಈ ಕಡೆ ಶನಿ ವ್ಯಯ ಮಾಡುತ್ತದೆ, ಆ ಕಡೆ ಗುರು ಲಾಭಗಳನ್ನ ಉಂಟು ಮಾಡುತ್ತಾನೆ. ಹಾಗಾದ್ರೆ ಯಾವ ರೀತಿ ಫಲಗಳು ಉಂಟಾಗುತ್ತದೆ? ಪ್ರತಿಯೊಂದು ಗ್ರಹವು ಒಂದೊಂದು ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಒಂದು ಅನುಕೂಲವಾಗಿ ಇನ್ನೊಂದು ಅನಾನುಕೂಲವಾಗಿ, ಅಥವಾ ಎರಡೂ ಅನುಕೂಲವಾಗಿ ಅಥವಾ ಎರಡೂ ಅನಾನುಕೂಲವಾಗಿ ಫಲಗಳನ್ನ ನೀಡಬಹುದು. ಆ ಸಂದರ್ಭದಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ, ಗುರುಗ್ರಹ ಲಾಭವನ್ನು ಕೊಡುತ್ತದೆ. ಸೊ ನಿಮಗೆ ಲಾಭಗಳು ಹೆಚ್ಚಾಗಿ ಬರುತ್ತಿರುತ್ತವೆ. ಅದರ ಜೊತೆಗೆ ಖರ್ಚುಗಳು ಅದಕ್ಕೆ ತಕ್ಕಂತೆ ಆಗುತ್ತಿರುತ್ತದೆ. ಲಾಭಗಳು ಬಂದರೂ ಸಹ ಅದನ್ನು ಉಳಿಸಿಕೊಳ್ಳಲು ಆಗದೆ ಖರ್ಚುಗಳು ಹೆಚ್ಚಾಗಿರುತ್ತದೆ. ಈ ರೀತಿ ಫಲಗಳನ್ನ ನೀವು ನಿರ್ಧಾರ ಮಾಡಿಕೊಳ್ಳಬೇಕಾಗುತ್ತದೆ. ಅದರಿಂದ ಗುರುಗ್ರಹದಿಂದ ನಿಮಗೆ ಹೆಚ್ಚು ಅನುಕೂಲವೇ ಉಂಟಾಗುತ್ತದೆ. 3ನೇ ಸ್ಥಾನದಲ್ಲಿ ಗುರು ಇರುವುದರಿಂದ ನಿಮ್ಮ ಸಹೋದರಿಯಿಂದ ನಿಮಗೆ ಅನುಕೂಲ ಉಂಟಾಗಬಹುದು, ಅಥವಾ ಅವರಿಗೆ ಹೆಚ್ಚು ಯೋಗಗಳು ಉಂಟಾಗಬಹುದು. ಸಹೋದರ ಸ್ಥಾನದಲ್ಲಿ ಗುರು ಇದ್ದಾಗ ಸಹೋದರ ಸಂಬಂಧ ಚೆನ್ನಾಗಿರುತ್ತದೆ. ಸಹೋದರಿಯರಿಗೆ ಅದರಲ್ಲೂ 3ನೇ ಸ್ಥಾನ ಕಿರಿಯ ಸಹೋದರಿಯರು, ಅವರಿಗೆ ಹೆಚ್ಚು ಅನುಕೂಲಗಳು ಉಂಟಾಗುತ್ತದೆ. ಇನ್ನು 3ನೇ ಸ್ಥಾನವನ್ನ ಧೈರ್ಯ ಸ್ಥಾನ ಅಂತ ಹೇಳ್ತೀವಿ. ನಿಮಗೆ ಧೈರ್ಯ ಹೆಚ್ಚಾಗಿರುತ್ತದೆ. ಯಾವುದೇ ಕಷ್ಟಗಳು ಬಂದರೂ ಕೂಡ ಇಲ್ಲಿ ನೋಡಿ, ಶನಿಯಿಂದ ನಿಮಗೆ 7.5 ಪ್ರಾರಂಭ ಆದರೂ ಕೂಡ ಅಪ್ಪ ನಮಗೆ ಶನಿ ಬಂದು ಕಾಟ ಕೊಡ್ತಾರೆ ಅಂದ್ರೂ ಕೂಡ ನಿಮಗೆ ಗುರುಗ್ರಹ ಬ್ಯಾಲೆನ್ಸ್ ಮಾಡುತ್ತದೆ. 3ನೇ ಮನೆಯಲ್ಲಿ ಇರುವ ಗುರುಗ್ರಹ ನಿಮಗೆ ಹೆಚ್ಚು ಧೈರ್ಯವನ್ನು ಕೊಟ್ಟು ಯಾವುದೋ ಒಂದು ಕಾರ್ಯವನ್ನ ಧೈರ್ಯದಿಂದ ಮಾಡುವುದಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ 3ನೇ ಮನೆ ಜಯಸ್ಥಾನ, ಉಪಜಯಸ್ಥಾನ ಅಂತಾನು ಹೇಳ್ತೀವಿ. ಅದರಿಂದ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಶನಿ ಅಡೆತಡೆ ಮಾಡಿದ್ರು ಕೂಡ ಗುರು ನಿಮಗೆ ಜಯವನ್ನು ತಂದು ಕೊಡುತ್ತಾನೆ. ಪ್ರಯತ್ನದ ಸ್ಥಾನ ಅಂತ ಹೇಳ್ತೀವಿ 3ನೇ ಸ್ಥಾನವನ್ನು. ನೀವು ಸ್ವಂತವಾಗಿ ನೀವು ಪ್ರಯತ್ನ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನು ಕಾಣುತ್ತೀರಾ. ಶುಭಗ್ರಹ 3ನೇ ಸ್ಥಾನದಲ್ಲಿದ್ದಾಗ, ಶುಭಗ್ರಹ ಒಂದು ಸ್ಥಾನಕ್ಕೆ ಬಂದಾಗ ಆ ಸ್ಥಾನವನ್ನು ಅಭಿವೃದ್ಧಿ ಮಾಡುತ್ತದೆ, ಡೆವಲಪ್ ಮಾಡುತ್ತದೆ, ಅದರ ಫಲಗಳನ್ನು ಜಾತಕರಿಗೆ ನೀಡುತ್ತದೆ. ಈ ಕಾರಣದಿಂದ ನಿಮಗೆ ನೀವು ಮಾಡುವ ಪ್ರಯತ್ನಗಳೆಲ್ಲ ಸಕ್ಸಸ್ ಆಗುತ್ತೆ. ಒಂದು ಕಡೆ ಶನಿ ಅಡೆತಡೆ ಮಾಡಿದ್ರು ಸಹ 2 ದಿನದಲ್ಲಿ ಆಗುವ ಕೆಲಸ ಕಾರ್ಯಗಳು 3 ದಿನದಲ್ಲಾದರೂ ಅದು ನೆರವೇರುತ್ತದೆ.
ಈ ರೀತಿ ಮಿಶ್ರಿತ ಫಲವಾಗಿದೆ. ಇನ್ನು ರಾಹು ರಾಹು ಬಂದು ನಿಮಗೆ 12ನೇ ಮನೆಯಿಂದ 11ನೇ ಮನೆಗೆ ಹೋಗಲಿದೆ. ಅದು ತುಂಬಾ ಶ್ರೇಷ್ಠವಾದ ಸ್ಥಾನ. ಅದರಲ್ಲೂ ಕೂಡ ಆ ಸ್ಥಾನವನ್ನು ಗುರು ನೋಡ್ತಾ ಇದೆ. ಗುರು ನಿಮ್ಮ 11ನೇ ಸ್ಥಾನವನ್ನು 11ನೇ ರಾಶಿಯನ್ನು ನೋಡುತ್ತದೆ. 11ನೇ ರಾಶಿಯಲ್ಲಿರುವ ರಾಹುವನ್ನು ಸಹ ನೋಡುತ್ತದೆ. ಈ ಕಾರಣದಿಂದ ನಿಮಗೆ ಇನ್ನೂ ಹೆಚ್ಚಾಗಿ ಲಾಭಗಳು, ದಿಢೀರ್ ಲಾಭಗಳು ಬರುತ್ತದೆ. ಇನ್ನೊಂದು ವಿಚಾರ ಇದೆ, 11ನೇ ಸ್ಥಾನವನ್ನ ಆಸೆ ಈಡೇರಿಸುವಂತ ಸ್ಥಾನ. ಅಭಿಲಾಷೆಯನ್ನು, ನಮ್ಮ ಇಚ್ಛೆಯನ್ನು, ನಮ್ಮ ಆಸೆಯನ್ನು, ನಮ್ಮ ಕನಸನ್ನು ನೆನಸು ಮಾಡುವ ಸ್ಥಾನವಾಗಿರುತ್ತದೆ. ಆದ್ದರಿಂದ ಈ ಕನಸುಗಳು ಎಲ್ಲವೂ ನಿಮಗೆ ಇನ್ನೂ 1 ವರ್ಷಗಳ ಕಾಲ, ಅಂದ್ರೆ ಗುರು 3ನೇ ಮನೆಯಲ್ಲಿರುವವರೆಗೂ ರಾಹುವನ್ನು ನೋಡುತ್ತದೆ. ರಾಹು 1.5 ವರ್ಷಗಳ ಕಾಲ ಇರುತ್ತದೆ. ಅಲ್ಲಿವರೆಗೂ ನಿಮಗೆ ಲಾಭವನ್ನು ಹೆಚ್ಚು ತಂದು ಕೊಡ್ತಾ ಇರ್ತದೆ. ಅದರಿಂದ ರಾಹುವಿಂದಲೂ ಕೂಡ ನಿಮಗೆ ಅನುಕೂಲ ಉಂಟಾಗಲಿದೆ. ಇನ್ನೊಂದು ವಿಶೇಷ ಅಂದ್ರೆ, ರಾಹು ಈ ಕಡೆ ಬಂದಾಗ, ಅಂದ್ರೆ ಕುಂಭರಾಶಿಗೆ ಬಂದಾಗ, ಶನಿ ಆ ಕಡೆ ಅಂದ್ರೆ ಮೀನರಾಶಿಗೆ ಹೋಗ್ಬಿಡ್ತದೆ. ಸೊ ಶನಿ ರಾಹು ಕಾಂಬಿನೇಷನ್ ಆಗುವುದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಅಶುಭ ಗ್ರಹಗಳು ಹೆಚ್ಚಾಗಿ ಒಂದು ಸ್ಥಾನದಲ್ಲಿ ಸೇರಿದಾಗ ಆ ಸ್ಥಾನದ ಫಲಗಳು ಅನಾನುಕೂಲವಾಗಿ ಜಾತಕನಿಗೆ ಉಂಟಾಗುತ್ತದೆ. ಅದರಿಂದ ತೊಂದರೆಗಳು ಉಂಟಾಗುತ್ತದೆ. ಯಾವುದೇ ಸ್ಥಾನದಲ್ಲಿ ಹೆಚ್ಚು ಶುಭ ಗ್ರಹಗಳು ಇದ್ದರೆ, ಒಂದಕ್ಕಿಂತ ಹೆಚ್ಚು, ಒಂದಾದರೂ ಸರಿ, ಒಂದಕ್ಕಿಂತ ಹೆಚ್ಚಾದರೂ ಸರಿ, ಆ ಸ್ಥಾನದ ಫಲಗಳು ಜಾತಕನಿಗೆ ಸಂಪೂರ್ಣವಾಗಿ ಸಿಗುತ್ತದೆ. ಈ ವರ್ಷದಲ್ಲಿ ವಿಶೇಷ ಅಂದ್ರೆ ಶನಿ ರಾಹು ಕಾಂಬಿನೇಷನ್ ಅಷ್ಟೊಂದು ಇಲ್ಲ, ಬೇರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಅದೇ ರೀತಿ ಗುರುವಿಗೆ ಅಶುಭ ಗ್ರಹಗಳ ಕಾಂಬಿನೇಷನ್ ಇರುವುದಿಲ್ಲ, ಶನಿಯ ದೃಷ್ಟಿ ಇರುವುದಿಲ್ಲ. ಇಲ್ಲಿ ಕುಜ ಒಬ್ಬ ಕನೆಕ್ಟ್ ಆಗ್ತಾನೆ, ಅದರಿಂದ ಏನು ಗುರುವಿಗೆ ಸ್ಪಾಯ್ಲ್ ಆಗಲ್ಲ. ಒಂದಕ್ಕಿಂತ ಹೆಚ್ಚಾಗಬೇಕು. ಒಂದೇ ಜಾಗದಲ್ಲಿ ಶನಿ, ರಾಹು, ಕುಜ, ಇವರು ಅಮಾವಾಸ್ಯೆ, ಚಂದ್ರ ಇವರೆಲ್ಲ ಸೇರಿದಾಗ ಆ ಸ್ಥಾನ ಕೆಡುತ್ತದೆ. ಇಲ್ಲಿ ಈ ವರ್ಷ ಅಂತ ಸಂದರ್ಭಗಳು ಇಲ್ಲ. ಯಾಕಂದ್ರೆ ಶನಿನೂ ರಾಹುನು ಬೇರೆ ಬೇರೆ ದೂರದಲ್ಲಿ ಜಾಗದಲ್ಲಿ ಬೇರೆ ಬೇರೆ ರಾಶಿಯಲ್ಲಿ ಇರ್ತಾರೆ. ಒಬ್ಬರಿಗೊಬ್ಬರು ಟಚ್ ಇರುವುದಿಲ್ಲ. ಇದರಿಂದ ನಿಮಗೆ ಅಶುಭ ಫಲಗಳು ಹೆಚ್ಚಾಗಿರುವುದಿಲ್ಲ. ಆದರೂ ಕೂಡ ನೀವು ದಾನ ಧರ್ಮಗಳು, ಶನಿಯಿಂದ ಉಂಟಾಗುವ ಅಶುಭ ಫಲಗಳಿಂದ ಪಾರಾಗಲು ನೀವು ದಾನ ಧರ್ಮಗಳನ್ನು ಹೆಚ್ಚಿಗೆ ಮಾಡಬೇಕು. ಮತ್ತೆ ಶನಿ ಮಹಾತ್ಮನ ಟೆಂಪಲ್ಗೆ ಹೋಗ್ಬೇಕು, ಆಂಜನೇಯನ ಟೆಂಪಲ್ಗೆ ಹೋಗ್ಬೇಕು, ಪೂಜೆ ಪುನಸ್ಕಾರಗಳು ಮಾಡಬೇಕು. ರಾಹುಗೆ ಗುರು ದೃಷ್ಟಿ ಇರೋದ್ರಿಂದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗ್ಬೋದು, ಅಥವಾ ಶಿವನ್ ಟೆಂಪಲ್ಗೆ ಹೋಗಿ ಪೂಜೆ ಪುನಸ್ಕಾರಗಳು ಮಾಡ್ಬೋದು. ಇದರಿಂದ ನಿಮಗೆ ಹೆಚ್ಚು ಆದಾಯ ಉಂಟಾಗುತ್ತದೆ. ಅನಂತ ಪದ್ಮನಾಭ ಅಂತ ಹೇಳಿದ್ದೆ ಯಾಕೆಂದ್ರೆ ಗುರುಗ್ರಹ ನೋಡ್ತಾ ಇದೆ. ಗುರುಗ್ರಹ ಇರುವುದು ಮಿಥುನ ರಾಶಿಯಲ್ಲಿ. ಸೊ ವೆಂಕಟೇಶ್ವರನ ಆರಾಧನೆ, ಶಿವನ ಆರಾಧನೆ, ಯಾವುದೇ ಗ್ರಹ ಯಾವುದೇ ರೀತಿಯಲ್ಲಿ ಅನಾನುಕೂಲಗಳನ್ನು ಕೊಟ್ಟರೂ ಕೂಡ ನೀವು ಒಂದು ವೆಂಕಟೇಶ್ವರ ಅಥವಾ ಶಿವನ ಆರಾಧನೆಯನ್ನು ಮಾಡ್ಕೊಂಡು ಬಂದ್ರೆ, ಅಥವಾ ದೇವಿ ಆರಾಧನೆಯನ್ನು ಮಾಡಿದ್ರೆ, ಆ ಅಶುಭ ಫಲಗಳನ್ನು ನೀವು ತಪ್ಪಿಸಿಕೊಂಡು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಸೊ ಇಲ್ಲಿ ನೀವೇನಾದರೂ ವಿದ್ಯಾರ್ಥಿ ಆಗಿದ್ದರೆ, ಸ್ಟೂಡೆಂಟ್ ಆಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಓದಬೇಕಾಗುತ್ತದೆ. ಸಾಡೆ ಬಂದಾಗ ವಿದ್ಯೆಯಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ, ಅಥವಾ ವಿದ್ಯೆಯಲ್ಲಿ ಗಮನ ತಪ್ಪಿ ಹೋಗುತ್ತದೆ, ಅಥವಾ ಬೇರೆ ವಿಚಾರದಲ್ಲಿ ಗಮನ ಹೋಗ್ಬೋದು. ಈ ರೀತಿ ಆಗುವ ಸಾಧ್ಯತೆ ಇರೋದ್ರಿಂದ ನೀವು ವಿದ್ಯೆಯಲ್ಲಿ ಗಮನ ಕೊಡಬೇಕಾಗುತ್ತದೆ. ಇನ್ನು ಯುವಕರು ಯಾವುದಾದ್ರು ಕೆಲಸ ಜಾಬ್ಗೆ ಹೋಗ್ತಾ ಇದ್ರೆ, ಒಂದೇ ಜಾಬ್ನಲ್ಲಿ ಕಂಟಿನ್ಯೂ ಮಾಡೋದು ಒಳ್ಳೆಯದು. ನೀವು ಇರುವ ಕೆಲಸ ಕಾರ್ಯವನ್ನು ಬಿಡದೆ ಅದನ್ನೇ ಕಂಟಿನ್ಯೂ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಶನಿ ನಿಮಗೆ ಹೆಚ್ಚು ಕೆಲಸ ಕಾರ್ಯದಲ್ಲಿ, ನಿಮ್ಮ ಜಾತಕದಲ್ಲಿ ಎಲ್ಲಿ ವೀಕ್ನೆಸ್ ಇರುತ್ತೋ ಅಲ್ಲಿ ತೊಂದರೆಗಳನ್ನು ಕೊಡ್ತಾನೆ. ನಿಮಗೆ ಆರೋಗ್ಯದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಜಾತಕದಲ್ಲಿದ್ದರೆ ಅದನ್ನು ಕೊಡ್ತಾನೆ. ನಿಮಗೆ ಕೆಲಸದ ಕಾರ್ಯದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇದ್ದರೆ ಅದನ್ನು ಕೊಡ್ತಾನೆ. ಹಣಕಾಸಲ್ಲಿ ನೀವು ವೀಕ್ ಆಗಿದ್ರೆ ಅದನ್ನು ಕೊಡ್ತಾನೆ. ಒಟ್ಟಿನಲ್ಲಿ ನೀವು ಎಲ್ಲಿ ವೀಕ್ ಆಗಿದ್ದೀರೋ ಅದರಲ್ಲಿ ಸಮಸ್ಯೆಗಳನ್ನು ಕೊಡ್ತಾನೆ. ನೀವು ಕೆಲಸಕ್ಕೆ ಹೋಗೋರಾದ್ರೆ ಒಂದೇ ಕೆಲಸದಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತಾ ಇರಿ. ಒಂದು ವೇಳೆ ನಿಮ್ಮನ್ನ ಯಾರಾದರೂ ನೂಕಿದರೆ ಅಲ್ಲಿಂದ ಹೋಗು ಅಂತ ಹೇಳಿದ್ರೆ ಮಾತ್ರ ನೀವು ಹೋಗ್ಬಿಡಿ, ನಾನು ಇಲ್ಲೇ ಇರ್ತೀನಿ ಅಂತ ಆಗ ನೀವು ಹಠ ಹಿಡಿದ್ರೆ ಅದು ಕೂಡ ತಪ್ಪಾಗುತ್ತದೆ. ಶನಿಗೆ ಪರಿಹಾರ ಅಂದ್ರೆ ಇದೇ ರೀತಿ ಮಾಡ್ಕೋಬೇಕು. ಒಂದು ಜಾಗದಿಂದ ನಾವಾಗಿ ಬಿಟ್ಟು ಹೋಗ್ಬಾರ್ದು. ಬಿಟ್ಟು ಹೋದ್ರೆ ಬೇರೆ ಕಡೆನೂ ಸಿಗಲ್ಲ. ಇದನ್ನು ಯಾಕಪ್ಪ ಬಿಟ್ಟು ಅನ್ನೋ ತರ ಚಿಂತೆ ಉಂಟಾಗುತ್ತೆ. ಆದ್ರೆ ಯಾರಾದ್ರೂ ತುಂಬಾ ಪುಷ್ ಮಾಡಿದ್ರೆ, ಇರ್ಬೇಡ ಅಂತ ಹೇಳಿದ್ರೆ ಅವಾಗ ಹೋಗ್ಬಿಡ್ಬೇಕು. ಆಗ ನಾನು ಇರ್ತೀನಿ ಅಂದ್ರೆ ಆಗ ತೊಂದರೆ ಅನುಭವಿಸ್ತೀನಿ.
ಇದನ್ನ ಅರ್ಥ ಮಾಡ್ಕೊಂಡ್ರೆ ಶನಿಯಿಂದ ಈಸಿಯಾಗಿ ತಪ್ಪಿಸ್ಕೋಬಹುದು. ಅಂದ್ರೆ ಒಂದು ಜಾಗದಿಂದ ನಿಮ್ಮನ್ನ ಯಾರಾದ್ರೂ ಪುಷ್ ಮಾಡ್ತಾರೆ ಅಂದ್ರೆ ನೀವು ಹೋಗ್ಬಿಡಿ, ನೀವಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಾನು ನಂದು ಅನ್ನೋದೆಲ್ಲ ಈಗ ಬಿಟ್ಬಿಟ್ಟು ಯಾರೋ ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆ ತೊಂದರೆಗಳು ಇರುವುದಿಲ್ಲ. ನಿಮ್ಮ ನಿರ್ಧಾರಗಳು ನಿಮಗೆ ತಪ್ಪಾಗಿ ಹೋಗ್ಬಿಡುತ್ತೆ. ನೀವು ತೆಗೆದುಕೊಳ್ಳುವ ಎಲ್ಲ ಡಿಸಿಷನ್ಗಳು ನಿಮಗೆ ರಾಂಗ್ ಆಗಿ ಹೋಗ್ಬಿಡುತ್ತೆ. ಅದರಿಂದ ಕೆಲಸದಿಂದ ಹೋಗ್ಬಿಡಿ. ಆದರೆ ಎಲ್ಲೂ ಕೂಡ ಒಂದು ನೆಲೆ ಇರುವುದಿಲ್ಲ. ಇನ್ನೂ ಸುಮಾರು 5 ವರ್ಷಗಳು ನಿಮಗೆ ಒಂದು ಸೆಟ್ಲ್ ಆಗೋ ಅನ್ನೋ ಮೂಮೆಂಟ್ ಬರೋದಿಲ್ಲ. ಅದಾದ ನಂತರ ಬರುತ್ತೆ. ಇನ್ನು ವಯಸ್ಸಾದವರಾಗಿದ್ದರೆ ಅವರು ಹೆಲ್ತಲ್ಲಿ ಕೇರ್ ತಗೋಬೇಕು. ಅದೇ ಸ್ತ್ರೀಯರಾಗಿದ್ದರೆ ಕುಟುಂಬದಲ್ಲಿ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ. ಕೆಲಸಕ್ಕೆ ಹೋಗೋರಾದರೆ ಅದರಲ್ಲಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ವ್ಯಾಪಾರ ಮಾಡ್ತಾ ಇರೋರು ಆಗಿದ್ರೂ ಕೂಡ ತೊಂದರೆಗಳು ಉಂಟಾಗುತ್ತದೆ. ಅದರಿಂದ ನೀವೇನು ಮಾಡ್ತಿದ್ದೀರೋ ಅದನ್ನು ಆಸಿಟೀಸ್ ಹಾಗೆ ಮಾಡ್ಕೊಂಡು ಹೋಗಿ ದೊಡ್ಡದಾಗಿ ಡೆವಲಪ್ ಮಾಡೋಕ್ಕೆ ಹೋಗಬೇಡಿ. ಜಗಳಗಳನ್ನು ಅಷ್ಟೇ ದೊಡ್ಡದಾಗಿ ಡೆವಲಪ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ನೀವು ತಪ್ಪಿಸ್ಕೊಂಡು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದೇ ನಿಮಗೆ ಅನುಕೂಲ, ಅದೇ ನಿಮಗೆ ಒಳ್ಳೆಯದು. ಯಾವುದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅದು ಬಿಸ್ನೆಸ್ ಆಗಲಿ, ಜಗಳಗಳಾಗಲಿ, ವೈಮನಸ್ಯ ಆಗಲಿ, ವೈರತ್ವ ಆಗಲಿ, ಯಾವುದಾದ್ರೂ ಸರಿ ಹೆಚ್ಚಿಗೆ ಮಾಡ್ಕೊಳ್ಳೋದ್ರೆ ಆಸಿಟೀಸ್ ಬಿಟ್ಬಿಡಿ. ಮುಂದೆ ನಿಮಗೆ ಒಳ್ಳೆ ಟೈಮ್ ಬರುತ್ತೆ. ಆದರೂ ಗುರು ಮತ್ತು ರಾಹುವಿಂದ ಹೆಚ್ಚು ಅನುಕೂಲಗಳು ಇದೆ ನಿಮಗೆ. ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದರಿಂದ ಎಚ್ಚರಿಕೆಯಿಂದ ಇದ್ದು ಆ ಹಣವನ್ನು ಲಾಭವನ್ನು ಉಳಿಸಿಕೊಳ್ಳಿ. ಸೊ ಒಟ್ಟಿನಲ್ಲಿ ದೈವ ಆರಾಧನೆಯಿಂದ, ದಾನ ಧರ್ಮಗಳಿಂದ ಎಲ್ಲ ಕಷ್ಟಗಳಿಂದ ಪಾರಾಗಬಹುದು. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನೀವು ಜ್ಯೋತಿಷ್ಯರೇ ಭಾಗ 1 ಭಾಗ 2 ಪುಸ್ತಕಗಳಿದೆ. ಅದನ್ನು ತಗೊಂಡಿಲ್ಲ ಅಂದರೆ ತಗೊಳ್ಳಿ. ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ ಒಂದು ಪುಸ್ತಕ ಇದೆ. ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕ ಕೂಡ ಹೊಸದಾಗಿ ಬಿಡುಗಡೆ ಆಗಿದೆ. ಇದಲ್ಲದೆ ನಮ್ಮ ಅಸ್ಟ್ರಾಲಜಿ ಕ್ಲಾಸ್ ಇದೆ. ಬೇಸಿಕ್, ಹೈಯರು, ಅಡ್ವಾನ್ಸು, ಮತ್ತು ದೇವಿ ಉಪಾಸನೆ, ಯಂತ್ರ ಮಂತ್ರ ತಂತ್ರ ಕ್ಲಾಸ್ ಇದೆ. ತಾಂಬಳಶಾಸ್ತ್ರ ಕ್ಲಾಸ್ ಇದೆ. ಇನ್ನು ಹಲವಾರು ಕ್ಲಾಸ್ ಇದೆ. ರೆಕಾರ್ಡೆಡ್ ವಿಡಿಯೋ ರೆಡಿಯಾಗಿದೆ. ನೀವು ಯಾವಾಗ ಬೇಕಾದ್ರೂ ತಗೊಂಡು ಕಲಿಯಬಹುದು. ನಮ್ಮ ಹತ್ರ ಕಲಿತು ತುಂಬ ಜನರು ಆಫೀಸ್ ಮಾಡಿ ಚೆನ್ನಾಗಿ 100 ಜನರಿಗೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ನೀವು ಜ್ಯೋತಿಷರಾಗಬೇಕಂದ್ರೆ ನಮ್ಮ ಕ್ಲಾಸ್ಗೆ ಸೇರಿ ಕಲಿಯಿರಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.